ರಾಜ್ಯದಲ್ಲಿ 4ನೇ ಹಂತದ ಪ್ರತಿಭಟನೆ ಆರಂಭ ಆಗಿದೆ. ಈಗಾಗಲೇ ಸರ್ಕಾರದಲ್ಲಿ ಸಚಿವರಾಗಿದ್ದಂತ ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾಗಿದೆ. ಈಗ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ಮಾಡ್ತಿದೆ. ಸಿಎಂ ನಿವಾಸಕ್ಕೆ ಮುತ್ತಿಗೆ ಆಗ್ತಿದೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಕುಮಾರ ಕೃಪಾ ಗೆಸ್ಟ್ ಹೌಸ್ಗೆ ಹೋಗ್ತಾ ಇದ್ದೀರಿ, ಅಲ್ಲಿಂದ ಪ್ರತಿಭಟನೆ ಆರಂಭ, ಸಿಎಂ ನಿವಾಸಕ್ಕೆ ಮುತ್ತಿಗೆ. ಈಗಾಗಲೇ ಸಾವಿರಾರು ಜನ ಪೊಲೀಸರು ಕಾವಲಾಕಿ ಎಲ್ಲ ಕಡೆ ಅಲ್ಲೇ ನಮ್ಮ ಪ್ರತಿಭಟನೆಗೂ ಅವಕಾಶ ಕೊಡದೆ ಅಲ್ಲಲ್ಲೇ ಎಲ್ಲ ಕಡೆ ಬಂಧಿಸ್ತಾ ಇದ್ದಾರೆ. ಅದಕ್ಕೂ ಕೂಡ ನಾನು ಈ ಕಡೆ ಬಂದ್ಬಿಟ್ಟಿದ್ದೀನಿ. ಬಂದು ಇಲ್ಲಿಂದನೇ ನಾನು ಪ್ರತಿಭಟನೆಯನ್ನು ಶುರು ಮಾಡ್ತೀನಿ. ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಈ ಕಾಂಗ್ರೆಸ್ ಬಂದ ಮೇಲೆ ದಲಿತರ ಹಣವನ್ನು ಲೂಟಿ ಹೊಡೆದಿದ್ದಾರೆ 187 ಕೋಟಿ. ಈಗ ನಾವು ಹೋರಾಟ ಮಾಡಿದ ಮೇಲೆ ನಾಗೇಂದ್ರ ರಾಜೀನಾಮೆ ಆಗಿದೆ ಮಂತ್ರಿ. ಇವರೇನು ಸ್ವತಃ ಕೊಟ್ಟಿಲ್ಲ. ನಾವು 3ನೇ ಹಂತದ ಹೋರಾಟ ಮಾಡಿದ ಮೇಲೆ ಇವ್ರು ರಾಜೀನಾಮೆ ಕೊಟ್ಟಿರೋದು. ಸ್ವತಃ ಕೊಡಂಗಿದ್ರೆ ಅವತ್ತೇ ಕೊಡಬೇಕಾಯ್ತು, ಕೊಡಲಿಲ್ಲ. ನಮ್ಮ ಹೋರಾಟದ ಫಲವಾಗಿ ಇವತ್ತು ಕೊಟ್ಟಿದ್ದಾರೆ. ನಾವು ಇಷ್ಟಕ್ಕೆ ಬಿಡಲ್ಲ. ಮುಖ್ಯಮಂತ್ರಿ ರಾಜೀನಾಮೆ ಆಗಬೇಕು, CBI ತನಿಖೆ ಆಗಬೇಕು, ದಲಿತರ ಹಣ ಏನಿದೆ ಅದು ದಲಿತರ ಬಡವರಿಗೆ ಸೇರಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ವಿಧಾನಸಭೆ ಒಳಗಡೆನೂ ಇದನ್ನ ಹೋರಾಟವನ್ನ ಮಾಡ್ತೀವಿ ನಾವು. ಅಂದ್ರೆ ಈಗ ಇದ್ರ ಜೊತೆಗೆ ಮತ್ತೊಂದು ಇಡೀ ರಾಜ್ಯನೇ ಕಂಡು ಕೇಳರಿಯದ ಬ್ರಹ್ಮಾಂಡ ಭ್ರಷ್ಟಾಚಾರ ಮೂಡೋದು ಸರ್. ಇದು ಕಾಂಗ್ರೆಸ್ ಎಡಗಡೆನಪ್ಪ. ಈ ಕಾಂಗ್ರೆಸ್ ಬಂದ ಮೇಲೆ ದಿನನಿತ್ಯ ಹಗರಣಗಳು. ಒಂದ್ ಕಡೆ ವಾಲ್ಮೀಕಿ ಹಗರಣ ಆಯ್ತು, ಈಗ ಮೂಡ ಹಗರಣದಲ್ಲಿ CM ಅವರು ನೇರ ಪಾತ್ರ ಕಾಣ್ತಾ ಇದೆ. ಯಾವಾಗೋ 50 ವರ್ಷದಿಂದ ಅಕ್ವೈರ್ ಆಗಿರೋ ಜಮೀನುಗಳಿಗೆ 50-50 ಸ್ಕೀಮಲ್ಲಿ ಅದು ಯಾರಿಗೋ ಒಂದು 20 ಸೈಟ್ ಕೊಡ್ಬೇಕಂದ್ರೆ 40 ಸೈಟು, 10 ಸೈಟ್ ಕೊಡೋನ್ಗೆ 50 ಸೈಟು. ಅದು ಅವ್ರದ್ದು ಇರೋದು ಮೈಸೂರಿಂದ 10 ಎಕರೆ 10 ದೂರ. ಈಗ ಮೈಸೂರು ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ಸೈಟು. ಅಲ್ಲಿನ ಬೆಲೆಗೂ ಇಲ್ಲಿ ಬೆಲೆಗೂ ಅಜಗಜಾಂತರ, ಅಲ್ಲಿಗೂ ಇಲ್ಲಿಗೂ 100 ಪಟ್ಟು ಜಾಸ್ತಿ. ಅದರಿಂದ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ ಬಂದ ಮೇಲೆ ಲೂಟಿ ಹೊಡಿತಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಕಾಗಿದೆ? ಲೂಟಿ ಹೊಡಿತಾ ಇದ್ದಾರೆ. ಈ ಲೂಟಿ ಸರ್ಕಾರದ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ. ನಮ್ಮನ್ನು ಬಂಧಿಸುವಂಥ ಎಲ್ಲ ಪ್ರಕ್ರಿಯೆ ಎಲ್ಲೆಲ್ಲಿ ದಾರಿಯಲ್ಲಿ ಸಿಕ್ಕಿದ್ರೆ ಅಲ್ಲಿ ಬಂಧಿಸ್ತಾ ಇದೆ. ಒಂಥರ ಎಮರ್ಜೆನ್ಸಿ ಥರ, ತುರ್ತು ಪರಿಸ್ಥಿತಿ ಥರ ಇವತ್ತು ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ದೀರಿ. ನಮ್ಮನ್ನು ಹೋರಾಟ ಮಾಡೋಕ್ಕೂ ಬಿಟ್ಟಿಲ್ಲ. ಅದರಿಂದ ನಾವು ಈ ಹೋರಾಟ ವಿರುದ್ಧ ನಾವು ಸಪ್ರೇಟಾಗಿ ಹೋರಾಟಗಳನ್ನು ನಾವು ಮಾಡ್ತೀರಿ. ಈಗಾಗಲೇ ಸುನಿಲ್ ಅವರು ಅರೆಸ್ಟ್ ಆಗಿದ್ದಾರೆ. ನಾನು ವಿಜೇಂದ್ರ ಅವರು ಇದು ಹೋರಾಟದಲ್ಲಿ ಭಾಗಿಯಾಗ್ತೀರಿ. ನಾವೀಗ ಕಡೆ ಪ್ರಶ್ನೆ ಸರ್, ಸದನದ ಒಳಗೂ ಕೂಡ ಇದೇ ಹೋರಾಟ ಮುಂದುವರಿಯುತ್ತೆ. ಸದನದಲ್ಲೂ ಇದನ್ನ ದೊಡ್ಡ ರೀತಿಯಾದಂಥ ಹೋರಾಟ ಮಾಡ್ತೀರಿ. ನಮ್ಮ ಹೋರಾಟದ ಫಲವಾಗಿ ರಾಜೀನಾಮೆ ಕೊಟ್ಟಿರೋದು, ಸುಮ್ಮನೆ ಏನು ಕೊಟ್ಟಿಲ್ಲ ಅವರು. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಆರ್ ಅಶೋಕ್ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.